ಹಾಯ್ ಹಲೋ, ಇದು ಬಂದು ನಮ್ಮದು ಶೃಂಗೇರಿಗೆ ಹೋಗ್ಬೇಕಾದ್ರೆ ಮಾಡ್ತಾ ಇರೋಂಥ ವ್ಲಾಗು. ತುಂಬ ದಿನ ಆಯಿತು ಅನ್ಬೋದು, ವಾಯ್ಸ್ ಓವರ್ ಕೊಡ್ತಾನೆ ಇಲ್ಲ. ಏಕೆಂದರೆ ವಾಯ್ಸ್ ಓವರ್ ಬೇಡ ಸುಮ್ಮನೆ ಯಾಕೆ ಅಂದ್ಬಿಟ್ಟು ಮ್ಯೂಸಿಕಲ್ಲೇ ಆಗ್ತಾಯಿದೆ. ಮಿನಿ ಬ್ಲಾಗೇ ಆಗ್ತಾಯಿದೆ, ಲೆಂತಿ ವ್ಲಾಗ್ ಒಂದರಲ್ಲೂ ಹಾಕಿಲ್ಲ. ಇದೇ ಆಲ್ಮೋಸ್ಟ್ 1 ಇಯರಿಂದ ಹಾಕೇ ಇಲ್ಲ ಅಂತ ಹೇಳ್ಬೋದು. ಇವಾಗ ನಾನು ಲೆಂತಿ ವ್ಲಾಗ್ ಹಾಕ್ತಾಯಿದ್ದೀನಿ, ಕಡಿಮೆನೇ ಲೆಂತಿ ವ್ಲಾಗ್ ಆಗ್ತಾ ಇರೋದು. ಇನ್ನು ಫಸ್ಟ್ ಬಂದು ನಾವು ಯಡಿಯೂರಿಗೆ ಹೋದೋ, ಯಡಿಯೂರಿಂದ ನೆಕ್ಸ್ಟ್ ಹೊರನಾಡಿಗೆ ಹೋದೋ. ಇನ್ನು ಯಡಿಯೂರಲ್ಲೂ ಅಷ್ಟೇ ಜನ ಕಡಿಮೆ ಇದ್ದರು, ಚೆನ್ನಾಗಿ ದರ್ಶನ ಆಯಿತು. ದರ್ಶನ ಎಲ್ಲ ಮುಗಿಸ್ಕೊಂಡು ನಾವಿನ್ನು ಹೊರನಾಡಿಗೆ ಹೋಗೋಣ. ಹೊರನಾಡಿಂದ ಆಮೇಲೆ ಹೋಗಿ ಹೊರನಾಡಲ್ಲಿ ದರ್ಶನ ಮುಗಿಸ್ಕೊಂಡು ಊಟ ಮಾಡಿಬಿಟ್ಟು ಶೃಂಗೇರಿಗೆ ಹೋಗಿ ನೈಟ್ ಆಲ್ಟ್ ಆಗೋಣ ರೂಮ್ಗೆ ಅಂದ್ಬಿಟ್ಟು ನಮ್ಮದು ಪ್ಲ್ಯಾನ್ ಆಗಿತ್ತು. ಇನ್ನು ನಾನು ಬಂದು ಬೆಳಗ್ಗೆ 5 ಗಂಟೆಗೆ ಎದ್ದಿದ್ದು, ಏಕೆಂದರೆ ಮಧ್ಯಾಹ್ನ ಊಟಕ್ಕೆ ಎಲ್ಲೂ ಮಾಡ್ಕೊಳಕ್ಕಾಗಲ್ಲ. ಯಡಿಯೂರಿಗೂ ಅಷ್ಟೇ ಬೇಗ ಊಟ ಟೈಮ್ಗೆ ನಾವು ಅಲ್ಲಿ ಇದಾಗೋಕ್ಕಾಗಲ್ಲ. ಊಟ ಮುಗಿಸ್ಕೊಂಡು ಕಾಯ್ದು ಊಟ ಮುಗಿಸ್ಕೊಂಡು ಹೋಗೋಣ ಅಂದರೆ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಮನೆಯಿಂದನೇ ಅಡುಗೆ ಮಾಡ್ಕೊಂಡಿದ್ದೆ. ಇನ್ನು ಮನೆಯಲ್ಲಿ ಚಪಾತಿ ಮತ್ತು ಪನ್ನೀರ್ ಕರಿ, ಪನ್ನೀರ್ ಟೀಕಾ, ಪಲಾವ್ ಮಾಡ್ಕೊಂಡಿದ್ದೆ. ಎಲ್ಲ ಅಲ್ಲಿ ಮಧ್ಯೆ ಎಲ್ಲ ನಾವು ಹೋಗ್ತಾ ಗಾರ್ಡ್ ಸೆಕ್ಷನಲ್ಲಿ ನಿಲ್ಲಿಸ್ಬಿಟ್ಟು ತಿಂದ್ಬಿಟ್ಟು ಹೋಗೋಣ ಅಂತ ನಾವಿನ್ನು ಕೊಟ್ಗೆಹಾರ ಇನ್ನು ಹಿಂದಕ್ಕೇ ನಿಲ್ಲಿಸ್ಬಿಟ್ಟು ಊಟ ಮಾಡಿಕೊಂಡು ಮಧ್ಯಾಹ್ನದ್ದು ಇನ್ನು ಹೊರಟು ಹೊರನಾಡಿಗೆ ಅನ್ಬೋದು. ನೀವಿಬ್ಬರೇ ಕಿತ್ಲಾಡ್ತಾ ಇದ್ರಲ್ಲ, ವಿಡಿಯೋ ಮಾಡ್ತಾ ಇದ್ದೀನಿ, ತೆಗಿ ಬೈಯಿಂದ ಕೈ ಅವಳಿಗೆ. ಇನ್ನು ಹೊರನಾಡಿಗೆ ಹೋಗ್ಬೇಕಾದ್ರೆ ಟೀ ಎಸ್ಟೇಟ್ ಆಗಿರ್ಬೋದು, ಇನ್ನು ಅಲ್ಲಿ ಲವ್ ಮಾಕ್ಟೆಲ್ 1 ಮೂವಿಯಲ್ಲೆಲ್ಲ ವಿಡಿಯೋ ಇದು ಮಾಡಿದಾರಲ್ಲ, ಅದನ್ನೆಲ್ಲ ನೋಡೋಣ ಅಂದ್ಕೊಂಡು, ಬಟ್ ಟೈಮ್ ಸಾಕಾಗಲಿಲ್ಲ. ಅದರಿಂದ ಅಲ್ಲೆಲ್ಲೂ ಗಾಡಿ ನಿಲ್ಸೋಕ್ಕೆ ಹೋಗಲಿಲ್ಲ. ಇನ್ನು ಡೈರೆಕ್ಟು ಹೊರನಾಡಿಗೆ ಹೋದೋ. ಹೊರನಾಡಲ್ಲಿ ಸಂಜೆ ಒಂದು 6 ಗಂಟೆಗೆ ರೀಚ್ ಆದೋ. ಅಲ್ಲಿ ರೀಚ್ ಆಗಿದ ತಕ್ಷಣ ಫಸ್ಟು ಫ್ರೆಶ್ ಅಪ್ ಆಗಿಬಿಡೋಣ, ಆಮೇಲೆ ದರ್ಶನಕ್ಕೆ ಹೋಗೋಣ ಅಂತ ಹೋದೋ. ಇದನ್ನ ಫ್ರೆಶ್ ಅಪ್ ಆಗಿ ದರ್ಶನಕ್ಕೆ ಹೋಗಿದವಾಗ ಜನ ಕಡಿಮೆನೇ ಇದ್ದರು. ಆಮೇಲೆ ಜನ ಜಾಸ್ತಿ ಆಗ್ತಾ ಬಂದರು. ಆದರೆ ಬೇಗನೆ ದರ್ಶನ ಅಂತೂ ಮುಗೀತು, ಅರ್ಚನೆ ದರ್ಶನ ಎಲ್ಲ. ಯೋಶಿಕಾ ಸೂಪರ್ ನಮ್ಮಂಗ ಇದನ್ನ ದರ್ಶನಕ್ಕೆ ಹೋದಾಗ ಜನ ಕಡಿಮೆನೇ ಇದ್ದರು, ಅಷ್ಟಾಗಿ ಜನ ಅನಿಸ್ಲಿಲ್ಲ. ಅರ್ಚನೆ ಮಾಡಿ ದರ್ಶನ ಮಾಡಿ ಇನ್ನು ಊಟಕ್ಕೆ ಹೊರಟು ಊಟ ಅಲ್ಲೇ ಮುಗಿಸ್ಕೊಂಡು ಬಂದೈತೆ. ಊಟ ಮುಗಿಸ್ಕೊಂಡು ಇನ್ನು ಡೈರೆಕ್ಟ್ ಶೃಂಗೇರಿಗೆ ಬಂದು ಶೃಂಗೇರಿಯಲ್ಲಿ ದೇವಸ್ಥಾನದ ಕಡೆಯಿಂದ ರೂಮ್ ಮಾಡಿಕೊಂಡು ನೈಟ್ ಅಲ್ಲೇ ಆಲ್ಟ್ ಆದೋ.